ನಮ್ಮ ಹೆಸರು ಬಬೀಲಾ ಅಂತ. ನಾವು ಶಾಂತಿನಗರ್ ಕಾನ್ಸ್ಟಿಟ್ಯೂನ್ಸಿ ವೈಸ್ ಪ್ರೆಸಿಡೆಂಟು. ನಾವು ಇಲ್ಲಿ ಹೋರಾಟದ್ವಿ. BJP ಸರ್ಕಾರ ಒಂದು ಮೋಸ ಸರ್ಕಾರ. ನಮ್ಮಿಂದ ಬಡವ್ರಿಗೆ ಮೋಸ ಮಾಡ್ತಾರೆ. ಇಂಥ ಸರ್ಕಾರ ಇರಬಾರ್ದಂತ ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ನಮಗೆ 5 ಗ್ಯಾರಂಟಿ ಕೊಟ್ಟಿದ್ದಾರೆ. 5 ಗ್ಯಾರಂಟಿ ನಮಗೆಲ್ಲ ಬರ್ತಾ ಇದೆ. ನಾವೆಲ್ಲ ಸರ್ಕಾರದಿಂದ ನಮಗೆಲ್ಲ ಬರ್ತಾ ಇದೆ. ನಮ್ಮ MLA, ನಮ್ಮ ಶಾಂತಿನಗರ್ ಕಾನ್ಸ್ಟಿಟ್ಯೂನ್ಸಿ ನಮ್ಮ MLA ಸರ್ ಸಾಹೇಬ್ರು ಅವರು ನಮಗೆ ಒಳ್ಳೇದು ಮಾಡಿಕೊಟ್ಟಿದ್ದಾರೆ. ಅವ್ರ ಹಿಂದ್ಗಡೆ ನಾವು ಬರ್ತಾ ಇದ್ದೀವಿ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮ್ಗೆ ತುಂಬ ಹೆಲ್ಪ್ ಮಾಡೋಕೆ ಸರ್ಕಾರ ಇದು. ಈ BJP ಸರ್ಕಾರ ಮೋಸ ಮಾಡೋ ಸರ್ಕಾರ ಇದು. ಇದರಿಂದ ನಮಗೆ ಏನು ಪ್ರಯೋಜನ ಇಲ್ಲ. ಈ BJP ಸರ್ಕಾರ ನಮ್ಮಿಂದ ಬಡವರ ಹೊಟ್ಟೆಗೆ ಹೊಡಿತಾರೆ. ನಮಗೆ ತುಂಬ ಮೋಸ ಮಾಡ್ತಾರೆ. ಅದು ಹೆಂಗಸರಿಗೆ ಮೋಸ ಮಾಡೋದು ಈ ಸರ್ಕಾರ. ಇದು ನಮ್ಮ ಕಾಂಗ್ರೆಸ್ ಗೌರ್ಮೆಂಟೇ ನಮಗೆ ಒಳ್ಳೇದು ಮಾಡೋ ಗೌರ್ಮೆಂಟು. ನಮಗೆ ಎಲ್ಲ ಒಂದು ಮಾಡಿದ್ದಾರೆ. 5 ಗ್ಯಾರಂಟಿಯಲ್ಲಿ ಬಸ್ ಫ್ರೀ ಮಾಡಿದ್ದಾರೆ. ಮತ್ತು ಇದು 5 ಗ್ಯಾರಂಟಿ ನಮ್ಗೆ ಕೊಟ್ಟು ನಮಗೆ ಮೇಲ್ಗಡೆ ಬರೋಕ್ಕೆ ಮಾಡಿದ್ದಾರೆ. ಹೆಂಗಸರು ಮುಂದೆ ಬರೋಕ್ಕೆ ಮಾಡಿದ್ದಾರೆ. ಈ ಸರ್ಕಾರ ನಮಗೆ ತುಂಬ ಒಳ್ಳೆಯದಾಗಿದೆ. ಈ ಸರ್ಕಾರದಿಂದ ನಮಗೆ ಈ ಸರ್ಕಾರನೇ ಇಷ್ಟ ಆಗಿದೆ. ಕಾಂಗ್ರೆಸ್ ಸರ್ಕಾರನೇ ಒಳ್ಳೆ ಸರ್ಕಾರ. BJP ಸರ್ಕಾರ ಮೋಸ ಮಾಡೋ ಸರ್ಕಾರ. ಧಿಕ್ಕಾರ ಮೋಸ ಮಾಡ್ತಾರೆ. ನಾವು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಿಂದ ನಾವೆಲ್ಲ ಬಂದಿದ್ದೀವಿ. ನನ್ನ ಹೆಸರು ರಾಣಿ ಅಂತ. ನಮಗೆ ಬಂದ್ಬಿಟ್ಟು ಒಂದಿಲ್ಲ ಎರಡಿಲ್ಲ, ನಮಗೆ ಇವಾಗಿಂದ ಇಲ್ಲ ಕಾಲದಿಂದ ಕೂಡ ನಮಗೆ ಬಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರನೇ ನಮಗೆ ಬಡಪಾಯಿಗಳಿಗೆ ಒಳ್ಳೇದು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮಗೆ ಬಂದ್ಬಿಟ್ಟು BJP ಬಂದ್ಬಿಟ್ಟು ನಮ್ಮ ಬಡಪಾಯಿಗಳಿಗೆ ತುಂಬ ತೊಂದರೆಗಳಾಗ್ತಾ ಇದೆ. ಒಂದೊಂದು ಮನೆಯೂ ತೊಂದರೆಗಳಾಗ್ತಾ ಇದೆ. ಏನಂದರೆ ನಮಗೆ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು 5 ಯೋಜನೆಯನ್ನು ಕೊಟ್ಟಿದೆ. 5ನೇ ಯೋಜನೆ ಏನಂದರೆ ಬೆಲೆ 2,000 ರೂಪಾಯಿ ಕೂಡ 2,000 ರೂಪಾಯಿ ಕೂಡ ದಿನನಿತ್ಯ ಒಂದು ದಿನಕ್ಕೆ 2 ದಿನ ನಾವು ಆ 200 ರೂಪಾಯಿನ ಬಳಸ್ಕೊಂಡ್ರೆ ಕೂಡ ನಾವು 5 ದಿನಕ್ಕೆ ಬಂದ್ಬಿಟ್ಟು ಜೀವನ ಉಳಿಸ್ಕೋಬಹುದು. ಆ 200 ರೂಪಾಯಿ ಕೂಡ ಒಂದು ದಿನಕ್ಕೆ 100 ರೂಪಾಯಿ ಬಳಸ್ಕೊಂಡ್ರು ಕೂಡ ನಾವು ಬಂದ್ಬಿಟ್ಟು 15 ದಿನ ಬಂದ್ಬಿಟ್ಟು ಜೀವನ ಮಾಡ್ಕೋಬಹುದು. ಅವರೇ ಕೊಟ್ಟಿರ್ತಕ್ಕಂಥ ಇಂದಿರಾ ಕ್ಯಾಂಟೀನಲ್ಲಿ ಬಂದು ನಾವು ಊಟ ಮಾಡಿಸ್ಕೊಂಡ್ರು ಕೂಡ ನಮಗೆ ಬಂದು 1 ತಿಂಗಳಿಗೆ ನಾವು ಬಂದು ನಮಗೆ ಜೀವ ಬಂದು ಉಳಿಸ್ಕೊಂಡು ಜೀವನ ಮಾಡೋಕ್ಕೆ ನಮಗೆ ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟಿದ್ದಾರೆ. ಹಂಗಾಗಿ BJP ಸರ್ಕಾರ ನಮಗೆ ಬಂದ್ಬಿಟ್ಟು ಒಂದಿಲ್ಲ ಎರಡಿಲ್ಲ ಬಡಪಾಯಿಗಳಿಗೆ ತುಂಬ ತೊಂದರೆಗಳು ಕೊಟ್ಟಿದ್ದಾರೆ. ಇನ್ನೊಂದು ಏನಂದ್ರೆ BJP ಸರ್ಕಾರ ನಮ್ಗೆ ಬೇಡವೇ ಬೇಡ. ಮೋದಿ ಸರ್ಕಾರ ನಮ್ಗೆ ಬೇಡವೇ ಬೇಡ. ಯಾಕಂದ್ರೆ ನಮಗೆ ಬಡಪಾಯಿಗಳಿಗೆ ತುಂಬ ತೊಂದರೆಗಳಾಗಿದೆ. ಕೂಲಿ ಕೆಲಸ ಮಾಡೋರಿಗೆ, ವ್ಯಾಪಾರ ಮಾಡೋರಿಗೆ, ಗಾರೆ ಕೆಲಸ ಮಾಡೋರಿಗೆಲ್ಲ ತುಂಬ ತೊಂದರೆಗಳಾಗಿದೆ. 100ರಲ್ಲಿ 80% ಬಡಪಾಯಿಗಳೇ ಇಲ್ಲಿ ಇರೋದು. ಹಂಗಾಗಿ ನಾವು BJP ಸರ್ಕಾರ ಬಂದರೂ ಕೂಡ ನಾವು ಒಪ್ಪಲ್ಲ. ನಾವು ಇದನ್ನ GST ಆಗಲಿ, ಪೆಟ್ರೋಲ್ ಆಗಲಿ, ಗ್ಯಾಸ್ ಆಗಲಿ ನಮಗೆ ಎಲ್ಲ ಬಂದು ಕಡಿಮೆ ಮಾಡಿ ಅವ್ರು ಕೊಟ್ಟಿಲ್ಲ ಅಂದ್ರೆ ನಾವು ಇನ್ನೂ ಮುಂದುವರಿಸ್ಕೊಂಡು ಈ ಪ್ರತಿಭಟನೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. BJP ಸರ್ಕಾರಕ್ಕೆ ಮೋದಿ ಅವರಿಗೆ ನಮಗೆ BJP ಅವರು ನಮಗೆ ಏನು ಮಾಡೋದಿಲ್ಲ, ಹೆಲ್ಪ್ ಮಾಡೋದಿಲ್ಲ. ನಮಗೆ ಬಡವ್ರಿಗೆ ಕಾಂಗ್ರೆಸ್ಸೇ ಬರಬೇಕು. ಅವರೇ ನಮಗೆ ನೋಡೋದು. ನಮ್ಮ ಏರಿಯಾನ ತುಂಬ ಕಷ್ಟ ಇತ್ತು. ಎಲ್ಲರ ನಗರು MLA ಹರೀಶ್ ಅವ್ರು ಬಂದು ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಡವ್ರಿಗೆ ಶಾಲೆಗೆ, ಆಮೇಲೆ ಇದು ಮನೆ ಕಟ್ಟಿಕೊಟ್ಟಿದ್ದಾರೆ. ಅಲ್ಲಿ ರೋಡ್ ಮಾಡಿಕೊಟ್ಟಿದ್ದಾರೆ. ಎಲ್ಲமே ನಮ್ಮ ಬಡವ್ರಿಗೆ ತುಂಬ ತೊಂದರೆ ಕೊಟ್ಟಿರೋರು BJP ಅವರು. ಇವ್ರು ಬಂದು ಕಾಂಗ್ರೆಸ್ ಅವ್ರು ಬಂದು ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮಗೆ 5 ಇದು ಮಾಡಿಬಿಟ್ಟು 5 ಗ್ಯಾರಂಟಿ ಮಾಡಿಕೊಟ್ಟಿದ್ದಾರೆ. 5 ಆ ಗ್ಯಾರಂಟಿನಲ್ಲ ತಿಂಗಳು 2,000 ಎಷ್ಟೋ ಚೆನ್ನಾಗೆ ಹೆಲ್ಪ್ ಆಗ್ತದೆ ಬರೋದು ಎಲ್ಲರಿಗೆ. ಯಾಕೆ ಏನಕ್ಕೋ ಅವ್ರಿಗೆ ಒಂದು ಟ್ಯಾಬ್ಲೆಟ್ ತಿಂತಾರೆ, ಅವ್ರಿಗೆ ಹುಷಾರು ಇರೋದಲ್ಲ, ಅವ್ರಿಗೆ ಬರ್ತದೆ. ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಇರೋದವರೆಗೆ ಚೆನ್ನಾಗೆ ಎಲ್ಲರಿಗೆ ಅನುಕೂಲ ಆಗ್ತದೆ. ನಮಗೆ BJP ಬೇಡ. BJP ಡೌನ್ ಆಗಬೇಕು. ನಮ್ಗೆ ಕಾಂಗ್ರೆಸ್ ಬೇಕು. ಕಾಂಗ್ರೆಸ್ ಬರಬೇಕು. ಬೇಡನೇ ಬೇಡ. BJP ಬೇಡ ನಮಗೆ. ಅವ್ರು ತುಂಬ ಕಷ್ಟ ಕೊಡ್ತಾರೆ ಬಡವ್ರಿಗೆ ಅಂದ್ಬಿಟ್ಟು ಕಾಂಗ್ರೆಸ್ ಬೇಕು ನಮಗೆ. BJP ಡೌನ್. BJP ಡೌನ್. BJP ಡೌನ್.